Hi everyone, welcome to Samruddhi Coaching Academy. So in this video we have to start with the current electricity. So this is the third chapter in second PUC. So first ಎರಡು ಚಾಪ್ಟರ್ನ ಚಾರ್ಜಸ್ ಅಟ್ ರೆಸ್ಟ್ ಪೊಸಿಷನ್ ನೋಡಿರ್ತೀವಿ. ಸೊ ಥರ್ಡ್ ಚಾಪ್ಟರ್ನ ನಾವು ಕರೆಂಟ್ ಅಥವಾ ಚಾರ್ಜಸ್ ಇನ್ ಮೋಷನಲ್ಲಿ ನೋಡ್ತೀವಿ. ಅಂದರೆ ಫಸ್ಟ್ ಎರಡು ಚಾಪ್ಟ್ರಲ್ಲಿ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಚಾರ್ಜಸ್ ಏನಾಗಿತ್ತು, ರೆಸ್ಟ್ ಪೊಸಿಷನ್ ಇರುತ್ತೆ. ಸೊ ಅದೇ ಥರ್ಡ್ ಚಾಪ್ಟ್ರಲ್ಲಿ ಏನಾಗುತ್ತೆ ಅಂದರೆ ಚಾರ್ಜಸ್ಸು ಮೂವಿಂಗ್ ಪೊಸಿಷನ್ ಇರೋದನ್ನ ನೋಡ್ತಾ ಹೋಗ್ತೀವಿ. ಸೊ ಏನು ಕರೆಂಟ್ ಎಲೆಕ್ಟ್ರಿಸಿಟಿ ಬಗ್ಗೆ, ಸೊ ಅದ್ರ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ. ಫಸ್ಟ್ ಇದರಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅಂತ ನೋಡೋಣ. ಓಕೆ, ಸೊ contents in this topics: the electric currents in conductors, Ohm's law, drift of electrons and the origin of resistivity, limitations of Ohm's law, resistivity of various materials. So these are the contents of the third chapter. So first we have to understand what is electric current. So ಮನೆಯೆಲ್ಲ ಹೇಳ್ತಾ ಇರ್ತಾರಲ್ವಾ, ಸೊ ಕರೆಂಟ್ ಅಂದರೆ ಏನು, ಸೊ ಕರೆಂಟ್ ಬಗ್ಗೆ ಏನು ಗೊತ್ತಿದೆ ಅಂತ. ಸೊ ಕರೆಂಟ್ ಅಂದರೆ ಮನೆಯಲ್ಲಿ ಕರೆಂಟ್ ಹೋಗಿದೆ ಅಂತ ಹೇಳ್ತೀವಿ, ಸೊ ಕರೆಂಟ್ ಇಲ್ಲ ಅಂತ ಹೇಳ್ತಾ ಇರ್ತೀವಿ, ಒಂದೊಂದು ಸರಿ ಕರೆಂಟ್ ಬಂತು, ಸೊ ಈ ರೀತಿ ಎಲ್ಲ ಯೂಸ್ ಮಾಡಿರ್ತೀವಲ್ವ. ಸೊ ಏನು ಕರೆಂಟ್ ಅಂದರೆ, ಸೊ ಆ್ಯಕ್ಚುಲಿ ನೀವು ಯೂಸ್ ಮಾಡ್ತೀರಲ್ಲ ಕರೆಂಟ್, ದಟ್ ಈಸ್ ನಾಟ್ ಎ ಕರೆಕ್ಟ್ ವರ್ಡ್. ಸೊ ನಾವೇನು ಹೇಳಬೇಕು ಅಂತ ಅಂದರೆ ಪವರ್ ಹೋಗಿದೆ ಅಂತ ಹೇಳಬೇಕು. ಓಕೆನಾ. ಸೊ ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಹೇಳ್ತಾರಲ್ವ, ದಟ್ ಈಸ್ ನಾಟ್ ಎ ಕರೆಂಟ್ ಅಲ್ಲ, ಸೊ ದಟ್ ಈಸ್ ಪವರ್. ಅಂದರೆ ವೋಲ್ಟೇಜು ಮತ್ತು ಕರೆಂಟು, ಸೊ ಎರಡನ್ನೂ ಇರೋದ ಸೇರಿಸಿ ಏನೋ ಹೇಳ್ತೀವಿ, ಪವರ್ ಅಂತ ಹೇಳ್ತೀವಿ. ಸೊ ಮನೇಲಿ ಕರೆಂಟ್ ಇಲ್ಲ ಅಂತಂದರೆ ಸೊ ಏನು ಪವರ್ ಇಲ್ಲ ಅಂತ. ಓಕೆನಾ. ಸೊ ಕರೆಂಟು ಪವರು ಡಿಫ್ರೆನ್ಸ್ ಇದೆ. ಸೊ ಪವರ್ ಅಂತಂದರೆ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಕರೆಂಟ್ ಆ್ಯಂಡ್ ವೋಲ್ಟೇಜ್. ಸೊ ಕರೆಂಟ್ ಅಂದರೆ ಏನು ಅಲ್ವಾ. ಸೊ ಕರೆಂಟ್ ಅಂತಂದರೆ ನಾರ್ಮಲ್ ನಾವು ವರ್ಡ್ಸಲ್ಲಿ ಹೇಳೋದಾದರೆ ಇಟ್ ಈಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಂತ ಹೇಳಿ ಕರಿತೀವಿ. ಸೊ ಕರೆಂಟ್ ಅಂದರೆ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ಸೊ ಹೆಂಗಾಗುತ್ತೆ ಈ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ಸು. ಸೊ ಫಾರ್ ಎಕ್ಸಾಂಪಲ್ ನಾನೊಂದು ಕಾಪರ್ ಮೆಟೀರಿಯಲ್ನ ತೊಗೋತೀನಿ. ಓಕೆನಾ. ಸೊ ಕಾಪರ್ ಮೆಟೀರಿಯಲ್ ಕೇಳಿದ್ದೀರಲ್ವ. ಸೊ ಕಾಪರ್ ವೈರ್ನ ಯೂಸ್ ಮಾಡ್ತಾರೆ ಕರೆಂಟಲ್ಲಿ. ಆಲ್ಮೋಸ್ಟ್ ಕಾಪರ್ ವೈರ್ನ ಮನೆಯಲ್ಲೆಲ್ಲ ಯೂಸ್ ಮಾಡೋದು ಕೂಡ ಕಾಪರ್ ವೈರ್ ಆಗುತ್ತೆ. ಸೊ ಕಾಪರ್ ವೈರ್ನ ತೊಗೋತೀನಿ ನಾನು. ಸೊ ಲೆಟ್ಸ್ ಟೇಕ್ ದ ಕಾಪರ್ ವೈರ್. ಸೊ ಈ ಕಾಪರ್ ವೈರಲ್ಲಿ ಬೋತ್ ಎಲೆಕ್ಟ್ರಾನ್ಸ್ ಇರುತ್ತೆ ಆ್ಯಂಡ್ ಹೋಲ್ಸ್ ಅಂತ ಇರುತ್ತೆ. ಅಂದರೆ ಒಂದು ಪಾಸಿಟಿವ್ ಚಾರ್ಜಸ್ ಇರುತ್ತೆ, ನೆಗೆಟಿವ್ ಚಾರ್ಜಸ್ ಇರುತ್ತೆ. ಓಕೆನಾ. ಸೊ ನೆಗೆಟಿವ್ ಚಾರ್ಜಸ್ನ ಎಲೆಕ್ಟ್ರಾನ್ಸ್ ಅಂತ ರೆಪ್ರೆಸೆಂಟ್ ಮಾಡಿದರೆ, ಸೊ ಪಾಸಿಟಿವ್ ಚಾರ್ಜಸ್ನ ಏನಂತ ಕರಿತೀವಿ, ಹೋಲ್ ಅಂತ ಹೇಳಿ ಕರಿತೀವಿ. ಓಕೆನಾ. ಪಾಸಿಟಿವ್ ಚಾರ್ಜಸ್ನ ಹೋಲ್ ಅಂತ ಹೇಳಿ ಕರಿತೀವಿ. ಓಕೆ. ಸೊ ಇವಾಗ ಏನು ಮಾಡುತ್ತೆ ಅಂತಂದರೆ, ನಾರ್ಮಲ್ ನಾನು ಇನ್ನೂ ಬ್ಯಾಟ್ರಿ ಅಥವಾ ಯಾವುದೇ ಒಂದು ಮೆಟೀರಿಯಲ್ಗೆ ನಾನು ಆ ವೈರ್ನ ಕನೆಕ್ಟ್ ಮಾಡಿಲ್ಲ. ಓಕೆನಾ. ಸೊ ನಾರ್ಮಲ್ ಒಂದು ಕಾನ್ಸ್ಟೆಂಟ್ ವೈರ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಎಲೆಕ್ಟ್ರಾನ್ಸ್ ಇದ್ದಾವೆ ಅಲ್ವಾ. ಸೊ ಈ ನಾರ್ಮಲ್ಲು ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ ಅಂದರೆ ವಿಚ್ ಆರ್ ಇನ್ ಮೋಷನ್. ಸೊ ಎಲೆಕ್ಟ್ರಾನ್ ಅಥವಾ ನೆಗೆಟಿವ್ ಚಾರ್ಜಸ್ ಏನಾಗಿರುತ್ತೆ, ಮೋಷನಲ್ಲಿರುತ್ತೆ. ಸೊ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಮೋಷನಲ್ಲಿರುತ್ತೆ. ಹೋಲ್ಸ್ ಇರುತ್ತಲ್ಲ ವಿಚ್ ಆರ್ ಇನ್ ಸ್ಟ್ಯಾಟಿಕ್. ಸೊ ಏನು ಹೋಲ್ಸ್ ಏನಾಗಿರುತ್ತೆ, ಸ್ಟ್ಯಾಟಿಕ್ ಪೊಸಿಷನಲ್ಲಿರುತ್ತೆ. ಸೊ ಎಲೆಕ್ಟ್ರಾನ್ಸ್ ಮೋಷನಲ್ಲಿರುತ್ತೆ ಅಂತ ಹೇಳಿದೆ. ಸೊ ಯಾವ ಥರ ಮೋಷನಲ್ಲಿರುತ್ತೆ, ಸೊ ಯಾವ ಥರ ಮೋಷನಲ್ಲಿರುತ್ತೆ ಅಂತ ಅಂದರೆ ವಿಚ್ ಈಸ್ ಇನ್ ಎ ರ್ಯಾಂಡಮ್ ಮೋಷನ್. ಸೊ ನಾನು ಯಾವುದೇ ರೀತಿಯ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿಲ್ಲ ಅಂತ ಅಂದರೆ ಆ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ರ್ಯಾಂಡಮ್ ಮೋಷನಲ್ಲಿರುತ್ತೆ. ಓಕೆನಾ. ಸೊ ರ್ಯಾಂಡಮ್ ಮೋಷನಲ್ಲಿ ಇದ್ದಾಗ ಇವು ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ, ಈ ಕಡೆ ಅಥವಾ ಈ ಕಡೆ ಈ ಕಡೆ ಈ ಕಡೆ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ರ್ಯಾಂಡಮ್ ಅಂದರೆ ಏನು ಹೇಳಿ, ಯಾವ ಕಡೆ ಬೇಕಾ ಆ ಕಡೆ ಮೂವ್ ಆಗ್ತಾ ಇರುತ್ತೆ. ರೈಟ್. ಸೊ ಈ ಎಲೆಕ್ಟ್ರಾನ್ ಇದೆ ಅಲ್ಲ, ಈ ಕಡೆ ಮೂವ್ ಆಗಬೇಕಾದ್ರೆ ಬಂದು ಈ ಪಾಸಿಟಿವ್ ಚಾರ್ಜ್ ಇದೆಲ್ಲ, ಈ ಪಾಸಿಟಿವ್ ಚಾರ್ಜ್ಗೆ ಏನು ಮಾಡುತ್ತೆ, ಕೊಲ್ಯೂಷನ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಲ್ವಾ. ಸೊ ಈ ಎಲೆಕ್ಟ್ರಾನ್ ರ್ಯಾಂಡಮ್ ಮೋಷನ್ನಲ್ಲಿರೋ ಎಲೆಕ್ಟ್ರಾನ್ ಏನಾಗುತ್ತೆ, ಬಂದು ಈ ಪಾಸಿಟಿವ್ ಚಾರ್ಜ್ಗೆ ಕೊಲಿಷನ್ ಆಗುತ್ತೆ. ಓಕೆನಾ. ಸೊ ಕೊಲಿಷನ್ ಆಗಿದ್ದು ಏನಾಗುತ್ತೆ, ರಿಟರ್ನ್ ಮತ್ತೆ ವಾಪಸ್ ಹೋಗುತ್ತಾ. ಸೊ ಮತ್ತೆ ಇಲ್ಲಿ ಎಲೆಕ್ಟ್ರಾನ್ ಮತ್ತೆ ವಾಪಸ್ ಹೋಗುತ್ತೆ. ಸೊ ಅದೇ ರೀತಿ ಏನಾಗುತ್ತೆ, ಮತ್ತೆ ಇಲ್ಲೆಲ್ಲೋ ಪಾಸಿಟಿವ್ ಚಾರ್ಜ್ ಇದೆ ಅಂದರೆ ಮತ್ತೆ ಕೊಲಿಷನ್ ಆಗುತ್ತೆ, ಮತ್ತೆ ಬೇರೆ ಕಡೆ ಹೋಗುತ್ತೆ. ಸೊ ಈ ರೀತಿ ಏನಾಗ್ತಾ ಇರುತ್ತೆ, ಕೊಲಿಷನ್ಸು ಒಂದು ಕಾಪರ್ ವೈರಲ್ಲಿ ಆಗ್ತಾ ಇರುತ್ತೆ. ಓಕೆನಾ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ಕಾಪರ್ ವೈರ್ನ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಈ ಕಾಪರ್ ವೈರ್ನ ಏನು ಮಾಡ್ತೀನಿ, ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಓಕೆ. ಸೊ ಫಸ್ಟ್ ಚಾಪ್ಟ್ರಲ್ಲಿ ನಾವು ನೋಡಿದ್ವಿ. ಸೊ ಏನಾಗಿರುತ್ತೆ, ಲೈಕ್ ಚಾರ್ಜಸ್ ಆರ್ ರಿಪೆಲ್ ಈಚ್ ಅದರ್, ಸೊ ಅನ್ಲೈಕ್ ಚಾರ್ಜಸ್ ಆರ್ ಅಟ್ರಾಕ್ಟ್ ಈಚ್ ಅದರ್. ರೈಟ್. ಸೊ ಇವಾಗ ಬ್ಯಾಟ್ರಿ ತೊಗೊಂಡಿದ್ದೀನಿ. ಈ ಬ್ಯಾಟ್ರಿಲಿ ಇದು ಪಾಸಿಟಿವ್ ಚಾರ್ಜ್ ಆದರೆ ಇದು ನೆಗೆಟಿವ್ ಅಲ್ವಾ. ಸೊ ಬ್ಯಾಟ್ರಿಲಿ ಒಂದು ಟರ್ಮಿನಲ್ ಪಾಸಿಟಿವ್ ತೊಗೊಂಡಿದ್ದೀನಿ, ಇನ್ನೊಂದು ಟರ್ಮಿನಲ್ ನೆಗೆಟಿವ್ ತೊಗೊಂಡಿದ್ದೀನಿ. ರೈಟ್. ಸೊ ಈ ಎಲೆಕ್ಟ್ರಾನ್ಸ್ ಇದೆ ಅಲ್ಲ, ರೈಟ್. ಸೊ ಈ ಎಲೆಕ್ಟ್ರಾನ್ಸ್ ಇದೆ ಅಲ್ಲ ವಿಚ್ ಆರ್ ಅಟ್ರಾಕ್ಟ್ ಟುವರ್ಡ್ಸ್ ದ
ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ. ಸೊ ನಮಗೆ ಗೊತ್ತು, ಫಸ್ಟ್ ಚಾಪ್ಟ್ರಲ್ಲಿ ನಾವು ನೋಡಿದ್ದೀವಿ. ಸೊ ಅನ್ಲೈಕ್ ಚಾರ್ಜಸ್ ಏನಾಗುತ್ತೆ, ಅಟ್ರಾಕ್ಟ್ ಈಚ್ ಅದರ್ ಆಗುತ್ತೆ. ಸೊ ಇನ್ನು ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಪಾಸಿಟಿವ್ ಟರ್ಮಿನಲ್ ಕಡೆ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಈಸಿಯಾಗಿ ಮೂವ್ ಆಗುತ್ತಾ, ಇಲ್ಲ. ಸೊ ಬಿಕಾಸ್ ಯಾಕೆ ಅಂತ ಅಂದರೆ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇರುತ್ತೆ ಅಲ್ವಾ. ಸೊ ಇದ್ರ ಸುತ್ತ ಏನಿರುತ್ತೆ, ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಓಕೆ. ಸೊ ಅವೇನು ಮಾಡ್ತವೆ ಅಂದರೆ ಈ ಪಾಸಿಟಿವ್ ಚಾರ್ಜ್ ಹತ್ರ ಕೊಲಿಷನ್ ಆಗ್ತಾ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಸೊ ಇಲೆಕ್ಟ್ರಾನ್ ಏನು ಮಾಡುತ್ತೆ, ಈ ಪಾಸಿಟಿವ್ ಚಾರ್ಜ್ ಜೊತೆ ಕೊಲಿಷನ್ ಆಗುತ್ತೆ. ಸೊ ಕೊಲಿಷನ್ ಆಗಿದ್ದು ಏನು ಮಾಡುತ್ತೆ, ಎಲೆಕ್ಟ್ರಾನು ಮತ್ತೆ ಈ ಕಡೆ ಮೂವ್ ಆಗುತ್ತೆ. ಓಕೆನಾ. ಸೊ ಮತ್ತೆ ಈ ಕಡೆ ಮೂವ್ ಆಗಿ ಇಲ್ಲಿ ಎಲೆಕ್ಟ್ರಾನ್ ಆಗುತ್ತೆ. ಸೊ ಮತ್ತೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಮತ್ತೆ ಇಲ್ಲಿ ಏನಾಗುತ್ತೆ, ಕೊಲಿಷನ್ ಆಗುತ್ತೆ, ಮತ್ತೆ ಮುಂದಕ್ಕೆ ಮೂವ್ ಆಗುತ್ತೆ. ಸೊ ಬಿಕಾಸ್ ಯಾಕೆ ಅಂತಂದರೆ ಎಲೆಕ್ಟ್ರಾನು ಇಲ್ಲಿ ಪಾಸಿಟಿವ್ ಚಾರ್ಜ್ ಜೊತೆ ಅಟ್ರಾಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಒಂದು ಫೋರ್ಸ್ ಏನು ಮಾಡ್ತಾ ಇದೆ, ಇಲ್ಲಿ ಇರೋಂಥ ಎಲೆಕ್ಟ್ರಾನ್ಸ್ನ ಎಳಿತಾ ಇದೆ. ಸೊ ಹೆಂಗೆ ಎಳಿತಾ ಇದೆ ಅಂತ ಅಂದರೆ ಬೈ ಕೊಲಿಷನ್ ವಿತ್ ಅ ಪಾಸಿಟಿವ್ ಚಾರ್ಜಸ್. ಈ ಎಲೆಕ್ಟ್ರಾನ್ಸ್ ಎಲ್ಲ ಏನಾಗ್ತಾ ಇದೆ, ಪಾಸಿಟಿವ್ ಚಾರ್ಜ್ ಜೊತೆ ಕೊಲಿಷನ್ ಆಗ್ತಾ ಏನಾಗ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇದೆ. ಓಕೆನಾ. ಸೊ ಈ ಎಲೆಕ್ಟ್ರಾನ್ಸು ಏನು ಕೊಲಿಷನ್ ಆಗ್ತಾ ಮುಂದಕ್ಕೆ ಹೋಗುತ್ತಲ್ಲ ಅದನ್ನು ನಾವು ಡ್ರಿಫ್ಟ್ ವೆಲಾಸಿಟಿ ಅಂತೇಳಿ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಈ ಎಲೆಕ್ಟ್ರಾನ್ ಇದೆ ಅಲ್ವಾ. ಸೊ ಇದ್ರದ್ದು ಜೊತೆ ಏನಾಯಿತು, ಕೊಲಿಷನ್ ಆಯಿತು. ಕೊಲಿಷನ್ ಆಗಿ ಮತ್ತೆ ಮುಂದಕ್ಕೆ ಬಂತು. ಓಕೆನಾ. ಸೊ ಮತ್ತೆ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ ಅಂದರೆ ಮತ್ತೆ ಇಲ್ಲಿ ಕೊಲಿಷನ್ ಆಗ್ತಾ ಮತ್ತೆ ಮುಂದಕ್ಕೆ ಬರುತ್ತೆ. ಓಕೆನಾ. ಸೊ ಅದನ್ನು ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳಿ ಕರಿತೀವಿ. ಸೊ ಅದು ಎಲೆಕ್ಟ್ರಾನ್ಸ್ ಏನು ಮೂವ್ ಆಗುತ್ತಲ್ಲ, ದ ಮೋಷನ್ ಆಫ್ ದಿ ಎಲೆಕ್ಟ್ರಾನ್ಸ್ನ ನಾವೇನಂತ ಕರಿತೀವಿ, ಕರೆಂಟ್ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ಇಲ್ಲಿ ಹೇಳ್ತಾರೆ ನೋಡಿ, ವಾಟ್ ಈಸ್ ದ ಡೆಫಿನೇಷನ್ ಆಫ್ ದಿ ಎಲೆಕ್ಟ್ರಿಕ್ ಕರೆಂಟ್ ಅಂತಂದರೆ ಇಟ್ ಈಸ್ ಡಿಫೈನ್ಡ್ ಆಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಸೆಕ್ಷನ್ ಆಫ್ ದಿ ಸರ್ಕ್ಯೂಟ್ ಟು ಅನದರ್. ಸೊ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಎಲ್ಲ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಮೋಷನ್ನ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ ಕರಿತೀವಿ. ಸೊ ಎಲೆಕ್ಟ್ರಿಕ್ ಕರೆಂಟಲ್ಲಿ ಎರಡು ಟೈಪ್ಸ್ ಇದೆ, ಒಂದು ಎ ಸಿ ಕರೆಂಟ್ ಆ್ಯಂಡ್ ಡಿ ಸಿ ಕರೆಂಟ್ ಅಂತ. ಸೊ ಎ ಸಿ ಕರೆಂಟ್ ಅಂತ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ. ಎ ಸಿ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟು. ಸೊ ಡಿ ಸಿ ಅಂತಂದರೆ ಡೈರೆಕ್ಟ್ ಕರೆಂಟ್. ಓಕೆನಾ. ಸೊ ಡೈರೆಕ್ಟ್ ಕರೆಂಟ್ ಅಂತಂದರೆ ಏನು, ಸೊ ಡೈರೆಕ್ಟ್ ಕರೆಂಟ್ ಅಂತಂದರೆ ವಿಚ್ ಈಸ್ ಇನ್ ಎ ಯೂನಿ ಡೈರೆಕ್ಷನಲ್, ಅಂದರೆ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗೋ ಕರೆಂಟ್ನ ನಾವೇನಂತ ಕರಿತೀವಿ, ಡೈರೆಕ್ಟ್ ಕರೆಂಟ್ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ಆಲ್ಟರ್ನೇಟಿಂಗ್ ಕರೆಂಟ್, ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಅಂತಂದರೆ ವಿಚ್ ಈಸ್ ಮೂವಿಂಗ್ ಇನ್ ಎ ಸೈನೋಸಾಯ್ಡಲ್ ವೇವ್. ಸೊ ಮೂವಿಂಗ್ ಲೈಕ್ ಸೈನೋಸಾಯ್ಡಲ್ ವೇವ್. ಸೊ ಸೈನೋಸಾಯ್ಡಲ್ ವೇವ್ ಯಾವ ರೀತಿ ಮೂವ್ ಆಗುತ್ತಲ್ಲ, ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಕೂಡ ಅದೇ ರೀತಿ ಮೂವ್ ಆಗುತ್ತೆ. ಸೊ ನಥಿಂಗ್ ಬಟ್ ಒಂದು ಜಿಗ್ಜಾಗ್ ಮೋಷನಲ್ಲಿ. ಓಕೆನಾ. ಸೊ ಜಿಗ್ಜಾಗ್ ಮೋಷನಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಮೂವ್ ಆಗುತ್ತೆ. ಸೊ ಡೈರೆಕ್ಟ್ ಕರೆಂಟು ಯೂನಿ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಓಕೆನಾ. ಸೊ ಅದರದ್ದೇ ಡೆಫಿನೇಷನ್ ಇಲ್ಲಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಅದ್ರದ್ದು ನಾನು ಏನು ಹೇಳಿದ್ನಲ್ಲ ಕರೆಂಟ್ದು ಇಕ್ವೇಷನ್ ಕೊಟ್ಟಿದ್ದಾರೆ. ಸೊ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ನ ನಾವೇನಂತ ಕರಿತೀವಿ, ಕರೆಂಟ್ ಅಂತ ಹೇಳಿ ಕರಿತೀವಿ. ದ ರೇಟ್ ಆಫ್ ಫ್ಲೋ ಆಫ್ ಕರೆಂಟ್ನ ಅಥವಾ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ನ ನಾವೇನಂತ ಕರಿತೀವಿ, ಕರೆಂಟ್ ಅಂತ ಹೇಳಿ ಕರಿತೀವಿ. ಓಕೆ. ಸೊ ಇಲ್ಲಿ ಹೇಳ್ತಾರೆ ನೋಡಿ, ದ directed rate of flow of electric charges through any cross section of a conductor is known as a electric current ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಎ ಇಕ್ವೇಷನ್ ಅಲ್ಲಿ ಹೆಂಗೆ ತಗೋತೀವಿ ಅಂದರೆ ಐ. ಸೊ ಐ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ದಿ ಕರೆಂಟ್. ಓಕೆನಾ. ಸೊ ಐ ಏನಾಗಿರುತ್ತೆ, ಈಸ್ ಕರೆಂಟ್. ಸೊ ಆಲ್ಫಾಬೆಟ್ಸಲ್ಲಿ ಇರೋ ಲೆಟರಲ್ಲಿ ಯಾವುದು ಐನ ಕರೆಂಟ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ, ಐನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ, ಕರೆಂಟ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ಎ ಐ ಈಸ್ ಈಕ್ವಲ್ ಟು ಲಿಮಿಟೇಷನ್ ಫ್ರಮ್ ಡೆಲ್ಟಾ ಟಿ ಟು ಡೆಲ್ಟಾ ಟಿ ಟೆನ್ಸ್ ಟು 0. ಸೊ ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಟಿ. ಸೊ ಡಿ ಕ್ಯೂ ಬೈ ಡಿ ಟಿ. ಸೊ ಡಿ ಬೈ ಡಿ ಟಿನ ಏನಂತ ಕರಿತೀವಿ ಹೇಳಿ, ದ ರೇಟ್ ಆಫ್ ಚೇಂಜ್ ಆಫ್ ಅಂತ ಕರಿತೀವಲ್ವಾ. ಸೊ ಇಲ್ಲೇನಿದೆ, ಕ್ಯೂ ಇದೆ. ಸೊ ಕ್ಯೂ ಈಸ್ ದ ಚಾರ್ಜ್. ಓಕೆ. ದ ರೇಟ್ ಆಫ್ ಚೇಂಜ್ ಆಫ್ ಚಾರ್ಜ್ನ ನಾವೇನಂತ ಕರಿತೀವಿ, ಕರೆಂಟ್ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ನಾವು ಫಸ್ಟ್ ಪಿ ಯು ಸಿಲಿ ನೋಡಿದ್ವಲ್ಲ, ಸೊ ವೆಲಾಸಿಟಿನ ಹೆಂಗೆ ಡಿಫೈನ್ ಮಾಡ್ತಾರೆ ಹೇಳಿ, ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಅಲ್ವಾ. ಸೊ ಅದೇ ರೀತಿ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ನ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ಎನ್ ಈಸ್ ದ ನಂಬರ್ ಆಫ್ ಚಾರ್ಜಡ್ ಪಾರ್ಟಿಕಲ್ ಕಾನ್ಸ್ಟಿಟ್ಯೂಟೆಡ್ ಇನ್ ದ ಕರೆಂಟ್. ಸೊ ಇದನ್ನು ಕ್ಯೂ ಬೈ ಟಿ ಅಂತ ತಗೋತಾರೆ, ವೇರ್ ಕ್ಯೂ ಈಸ್ ಎನ್ ಇ ಡಿವೈಡ್ ಬೈ ಟಿ. ಓಕೆ. ಸೊ ಕರೆಂಟ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ. ಓಕೆನಾ. ಸೊ ಇಲ್ಲಿ ಚಾರ್ಜಸ್ಸು ಯಾವ ಡೈರೆಕ್ಷನ್ಗೆ ಹೋಗ್ತಾ ಇದೆ ಅನ್ನೋದು ವಿ ಡು ನಾಟ್ ನೋ ದಟ್. ಸೊ ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಅಂದರೆ ಫಾರ್ ಎಕ್ಸಾಂಪಲ್ ಕರೆಂಟು 3 ಆಂಪ್ಸ್ ಇದೆ ಅಂತ ಹೇಳ್ಬೋದು, ನಾವು 3 ಆಂಪ್ಸ್ ಇದೆ ಅಂತ ಹೇಳ್ಬೋದು. ಬಟ್ ಯಾವ ಡೈರೆಕ್ಷನ್ ಹೋಗ್ತಿದೆ ಅಂತ ನಮಗೆ ಹೇಳೋಕ್ಕಾಗಲ್ಲ. ಓಕೆನಾ. ಸೊ ಹಂಗಾಗಿ ಕರೆಂಟ್ನ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ಒಂದೇ ಒಂದು ವೆಕ್ಟರ್ ಕ್ವಾಂಟಿಟಿ ಬರುತ್ತೆ, ದಟ್ ಈಸ್ ಕರೆಂಟ್ ಡೆನ್ಸಿಟಿ ಅಂತ. ಓಕೆ. ಸೊ ಅದನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ.
ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, I is the direction of flow of positive charges and opposite to the direction of the flow of negative charges. So SI unit of the current is ampere and it is represented by A. So SI unit of the current ಏನು ಆಂಪಿಯರ್. ಓಕೆನಾ. ಸೊ SI ಯೂನಿಟ್ ಕರೆಂಟು ಏನಾಗಿರುತ್ತೆ, ಆಂಪಿಯರ್ ಆಗಿರುತ್ತೆ. ಸೊ ಆಂಪಿಯರ್ನ ಡಿಫೈನ್ ಮಾಡಿ ಅಂತ ಕೇಳ್ತಾರೆ. ಸೊ ಥೇರಿ ಎಕ್ಸಾಮಲ್ಲಿ ಕೇಳ್ತಾರೆ ಡಿಫೈನ್ 1 ಆಂಪಿಯರ್ ಅಂತ. ಸೊ ಡಿಫೈನ್ 1 ಆಂಪಿಯರ್ನ ಹೆಂಗೆ ಮಾಡ್ತೀರಿ ಅಂತಂದರೆ 1 ಕೂಲಮ್ ಆಫ್ ಚಾರ್ಜ್. ಓಕೆನಾ. ಸೊ 1 ಕೂಲಮ್ ಆಫ್ ಚಾರ್ಜ್ ಈಸ್ ಫ್ಲೋ ಇನ್ 1 ಸೆಕೆಂಡ್. ಓಕೆನಾ. ದ 1 ಕೂಲಮ್ ಆಫ್ ಚಾರ್ಜ್ ಈ ಇಕ್ವೇಷನ್ ನೋಡೇ ನೀವು ಡಿಫೈನ್ ಮಾಡ್ಬೋದು. ಓಕೆನಾ. 1 ಕೂಲಮ್ ಆಫ್ ಚಾರ್ಜ್ ಈಸ್ ಫ್ಲೋಯಿಂಗ್ ಇನ್ 1 ಸೆಕೆಂಡ್. ಸೊ 1 ಸೆಕೆಂಡಲ್ಲಿ 1 ಕೂಲಮ್ ಆಫ್ ಚಾರ್ಜ್ ಏನು ಫ್ಲೋ ಆಗುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ, ಆಂಪಿಯರ್ ಅಂತೇಳಿ ಕರಿತೀವಿ. ಅಂದರೆ 1 ಆಂಪಿಯರ್ ಅಂತೇಳಿ ಕರಿತೀವಿ. ಸೊ ಕೂಲಮ್ ಈಸ್ ದ SI ಯೂನಿಟ್ ಆಫ್ ದಿ ಚಾರ್ಜ್. ಓಕೆನಾ. ಸೊ ಸೆಕೆಂಡ್ ಈಸ್ ದ SI ಯೂನಿಟ್ ಆಫ್ ದಿ ಟೈಮ್. ಓಕೆ. ಸೊ ನೆಕ್ಸ್ಟು ಸ್ಲೈಡ್ ನೋಡೋಣ. ಸೊ ಇದರಲ್ಲಿ ಏನು ಹೇಳ್ತಾರೆ, ಕರೆಂಟ್ ಡೆನ್ಸಿಟಿ. ಓಕೆನಾ. ಸೊ ನಾನು ಹೇಳಿದೆ ನಿಮಗೆ ಒಂದೇ ಒಂದು ಕ್ವಾಂಟಿಟಿ ಇದೆ ಕರೆಂಟ್ ಎಲೆಕ್ಟ್ರಿಸಿಟಿಲಿ, ದಟ್ ಈಸ್ ಆ್ಯಸ್ ಎ ವೆಕ್ಟಾರ್ ಕ್ವಾಂಟಿಟಿ ಅಂತ, ಅಂದರೆ ಕರೆಂಟ್ ಡೆನ್ಸಿಟಿ. ಓಕೆನಾ. ಸೊ ಕರೆಂಟ್ ಡೆನ್ಸಿಟಿ ಏನಾಗಿದೆ, ಇಟ್ ಈಸ್ ಅ ವೆಕ್ಟಾರ್ ಕ್ವಾಂಟಿಟಿ, ಅಂದರೆ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ಕರೆಂಟ್ ಡೆನ್ಸಿಟಿಗೆ ಮ್ಯಾಗ್ನಿಟ್ಯೂಡು ಇದೆ, ಡೈರೆಕ್ಷನು ಇದೆ. ಓಕೆನಾ. ಸೊ ಇದು ಏನು ಹೇಳುತ್ತೆ ಅಂತ ನೋಡೋಣ. ಸೊ ಕರೆಂಟ್ ಡೆನ್ಸಿಟಿ ಅಟ್ ಎ ಪಾಯಿಂಟ್ ಇನ್ ಎ ಕಂಡಕ್ಟರ್ ಈಸ್ ದ ರೇಷಿಯೋ ಆಫ್ ದಿ ಕರೆಂಟ್ ಅಟ್ ದಟ್ ಪಾಯಿಂಟ್ in the conductor to the area of cross section of the conductor. So at that point, provided the area is held normal to the direction of the flow of current. ಸೊ ಏನು ದೊಡ್ಡ ಸೆಂಟೆನ್ಸ್ ಇರ್ತದಲ್ಲ ಅಂತ ಅನ್ಕೋಬೇಡಿ. ಸೊ ತುಂಬ ಈಸಿ ಡೆಫಿನೇಷನು, ಇಟ್ ಈಸ್ ದ ರೇಷಿಯೋ ಆಫ್, ಓಕೆನಾ, ನಾರ್ಮಲ್. ಈ ಈಕ್ವೇಷನ್ ನೋಡಿಕೊಂಡೆ ನೀವು ಡಿಫೈನ್ ಮಾಡ್ಬೋದು. ಸೊ ಇಟ್ ಈಸ್ ದ ರೇಷಿಯೋ ಆಫ್ ಕರೆಂಟ್ ಫ್ಲೋಯಿಂಗ್ ಇನ್ ಎ ಯೂನಿಟ್ ಏರಿಯಾ. ಓಕೆ. ಸೊ ಫ್ಲೋಯಿಂಗ್ ಇನ್ ಎ ಯೂನಿಟ್ ಏರಿಯಾ. ಸೊ ಎಷ್ಟು ಅಮೌಂಟ್ ಆಫ್ ಕರೆಂಟು ಒಂದು ಯೂನಿಟ್ ಏರಿಯಾದಲ್ಲಿ ಪಾಸ್ ಆಗುತ್ತಲ್ಲ ಅಥವಾ ಫ್ಲೋ ಆಗುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ, ಕರೆಂಟ್ ಡೆನ್ಸಿಟಿ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ದಿ ಡೆನ್ಸಿಟಿ? ಡೆನ್ಸಿಟಿ ಅಂತಂದರೆ ಏನು ಹೇಳಿ, ಮಾಸ್ ಬೈ ವಾಲ್ಯೂಮ್ ಅಲ್ವಾ. ಸೊ ವಾಲ್ಯೂಮ್ ಅಂದರೆ ಒಂದು ಯೂನಿಟ್ ಏರಿಯಾ. ಸೊ ಆ ಯೂನಿಟ್ ಏರಿಯಾದಲ್ಲಿ ಎಷ್ಟು ಮಾಸ್ ಇದೆ ಅಂತ ಕನ್ಸಿಡರ್ ಮಾಡ್ತೀವಲ್ವ, ಅದನ್ನು ನಾವು ಡೆನ್ಸಿಟಿ ಅಂತ ಕರಿತೀವಲ್ವಾ. ಸೊ ಫಾರ್ ಎಕ್ಸಾಂಪಲ್ ನಾವು ಮಾಲಿಕ್ಯೂಲ್ಸು ಪ್ರೆಸೆಂಟ್ ಆಗಿದೆ ಒಂದು ಮೆಟೀರಿಯಲಲ್ಲಿ ಅಂತ ನಾವು ನೋಡಬೇಕಾದ್ರೆ, ಸೊ ಫಸ್ಟ್ ಹೆಂಗೆ ಕನ್ಸಿಡರ್ ಮಾಡ್ತೀವಿ, ಏರಿಯಾ ಕನ್ಸಿಡರ್ ಮಾಡ್ತೀವಿ. ಸೊ ಆ ಏರಿಯಾದಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದ್ದಾವೆ ಅಂತ ನೋಡ್ತೀವಿ ಅಲ್ವಾ. ಸೊ ಅದನ್ನೇ ಇಲ್ಲಿ, ಸೊ ಒಂದು ಏರಿಯಾ ಕನ್ಸಿಡರ್ ಮಾಡಿದರೆ ಅದರಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸು ಫ್ಲೋ ಆಗಿದೆ ಅನ್ನೋದ್ರ ಮೇಲೆ ಕರೆಂಟ್ ಡೆನ್ಸಿಟಿನ ಡಿಫೈನ್ ಮಾಡ್ತೀವಿ. ಓಕೆನಾ. ಸೊ ಕರೆಂಟ್ ಡೆನ್ಸಿಟಿ ಈಸ್ ಎ ratio of the current flowing in a unit area. So it is called a current density ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಎ ಜೆ ಇಂದ ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಡೆಲ್ಟಾ ಐ ಬೈ ಡೆಲ್ಟಾ ಎನ ಹೆಂಗೆ ಬರ್ಕೋತೀವಿ ಅಂತಂದರೆ ಜೆ ಇಸ್ ಈಕ್ವಲ್ ಟು ಡಿ ಐ ಬೈ ಡಿ ಟಿ ಅಂತ ಬರ್ಕೋತೀವಿ. ಓಕೆನಾ. ಡಿ ಐ ಬೈ ಡಿ ಟಿ. ಸೊ ಅದನ್ನು ಇಲ್ಲಿ ಬರೆದಿದ್ದಾರೆ ನೋಡಿ. ಸೊ ಡಿ ಟಿ ಇದೆಲ್ಲ ಅದನ್ನು ಡಿ ಟಿ ಅಲ್ಲ, ಡಿ ಎ. ಓಕೆ. ಸೊ ದ ಅಮೌಂಟ್ ಆಫ್ ಕರೆಂಟ್ ಫ್ಲೋಯಿಂಗ್ ಇನ್ ಎ ಯೂನಿಟ್ ಏರಿಯಾ ಅಲ್ವಾ. ಸೊ ಡಿ ಐ ಬೈ ಡಿ ಎ. ಸೊ ಜೆ ಇ ಡಿ ಎ ಇದೆ ಅಲ್ವಾ, ಅದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀವಿ. ಸೊ ಅವಾಗ ಜೆ ಕ್ಯಾಪ್ ಡಾಟ್ ಡಿ ಎ. ಸೊ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ನ ಅಪ್ಲೈ ಮಾಡ್ತೀವಿ. ಸೊ ಇಂಟಿಗ್ರೇಷನ್ನ ಅಪ್ಲೈ ಮಾಡಿದಾಗ ನಮಗೆ ಕಾಸ್ ಥೀಟಾ ಬರುತ್ತೆ. ಸೊ ಕಾಸ್ ಥೀಟಾ ಏನು ರೆಪ್ರೆಸೆಂಟ್ ಮಾಡುತ್ತೆ ಹೇಳಿ, ಇಟ್ ಈಸ್ ಅ ವೆಕ್ಟಾರ್ ಕ್ವಾಂಟಿಟಿ ಅಂತ ಹೇಳಿ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ. ಸೊ ಇದರಲ್ಲಿ ಕರೆಂಟ್ ಡೆನ್ಸಿಟಿ ಇಸ್ ಅ ವೆಕ್ಟಾರ್ ಕ್ವಾಂಟಿಟಿ. ಸೊ ನೆಕ್ಸ್ಟ್ ಪಾಯಿಂಟಿಗೆ ಬಂದರೆ ದಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ. ಸೊ ನಾನು ಲಾಸ್ಟ್ ಸ್ಲೈಡಲ್ಲೇ ಹೇಳಿದೆ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಏನು ಅಂತ. ಅಂದರೆ ದ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅಂದರೆ ಅಲ್ಲೇನಾಗ್ತಿದೆ ಅಂದರೆ ಎಲೆಕ್ಟ್ರಾನ್ಸು ಡ್ರಿಫ್ಟ್ ಆಗ್ತಿದೆ, ನಾಟ್ ಫ್ಲೋ. ಅಂದರೆ ಅವು ಫ್ಲೋ ಆಗ್ತಾ ಇಲ್ಲ, ಡ್ರಿಫ್ಟ್ ಆಗ್ತಾ ಇದೆ. ಓಕೆನಾ. ಸೊ ಅದನ್ನು ನಾವೇನಂತ ಕರಿತೀವಿ, ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳಿ ಕರಿತೀವಿ. ಸೊ ಸೆಂಟೆನ್ಸಲ್ಲಿ ಹೇಳೋದಾದರೆ ಇಟ್ ಈಸ್ ಆನ್ ಅವರೇಜ್ ವೆಲಾಸಿಟಿ ವಿತ್ ವಿಚ್ ಫ್ರೀ ಎಲೆಕ್ಟ್ರಾನ್ಸ್ ಮೂವ್ ಟುವರ್ಡ್ಸ್ ದ ಪಾಸಿಟಿವ್ ಎಂಡ್ ಆಫ್ ದಿ ಕಂಡಕ್ಟರ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ. ಸೊ ದಿಸ್ ಈಸ್ ಕಾಲ್ಡ್ ಅ ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳಿ ಕರಿತೀವಿ. ಓಕೆ. ಸೊ ನೆಕ್ಸ್ಟು ಎಲೆಕ್ಟ್ರಿಕ್ ಕರೆಂಟ್ ಆಫ್ ಎ ಡ್ರಿಫ್ಟ್ ವೆಲಾಸಿಟಿ. ಸೊ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿನ ಎಲೆಕ್ಟ್ರಿಕ್ ಕರೆಂಟಲ್ಲಿ ಬರೆದ್ರೆ ಐ ಇಸ್ ಈಕ್ವಲ್ ಟು ಎನ್ ಇ ಎ ವಿ ಡಿ. ಸೊ ವೇರ್ ಎನ್ ಈಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂದರೆ ಇ ಈಸ್ ದ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್. ಸೊ ಎ ಈಸ್ ದ
area of the cross section Vd is the drift velocity. Okay, so next move into the another slide, that is the ಮೊಬಿಲಿಟಿ. ಓಕೆನಾ. ಸೊ ಮೊಬಿಲಿಟಿ ಏನು ಹೇಳುತ್ತೆ ಅಂದರೆ, ನಾರ್ಮಲ್ ಮೊಬಿಲಿಟಿ ಅಂದರೆ ಡೆಫಿನೇಷನ್ ಏನು ಹೇಳಿ, ಮೂಮೆಂಟ್ ಅಲ್ವಾ. ಸೊ ಅಥವಾ ಫ್ಲೋ ಅಂತ ಹೇಳಿ ಕರಿತೀವಿ ಮೊಬಿಲಿಟಿನ, ರೈಟ್. ಸೊ ಇಲ್ಲಿ ಹೇಳ್ತಾರೆ ನೋಡಿ, ದ ರೇಷಿಯೋ ಆಫ್ ದಿ ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ದ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನೌನ್ ಆಸ್ ಅ ಮೊಬಿಲಿಟಿ. ಸೊ ಮೊಬಿಲಿಟಿ ಅಂತಂದರೆ ಇಟ್ ಈಸ್ ದ ರೇಷಿಯೋ ಆಫ್ ದಿ ಡ್ರಿಫ್ಟ್ ವೆಲಾಸಿಟಿ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ನಾವು ಎಷ್ಟು ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಈ ಮೊಬಿಲಿಟಿ ಡಿಪೆಂಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಮೂವ್ ಟು ದ SI ಯೂನಿಟ್ ಆಫ್ ದಿ ಮೊಬಿಲಿಟಿ ನೋಡೋದಾದರೆ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಪರ್ ವೋಲ್ಟ್. ಓಕೆ, ಸೊ ನೆಕ್ಸ್ಟು ಓಮ್ಸ್ ಲಾ. ಸೊ ಓಮ್ಸ್ ಲಾ ಏನು ಹೇಳುತ್ತೆ, ಅದೆಲ್ಲ ಕೇಳಿದ್ದೀರಾ ಅನಿಸುತ್ತೆ ಓಮ್ಸ್ ಲಾ. ಸೊ ಓಮ್ಸ್ ಲಾ ಅನ್ನೋದು ಏನು ಹೇಳುತ್ತೆ ಅಂತಂದರೆ, ಇಟ್ ಈಸ್ ಡಿಫೈನ್ಡ್ ಆಸ್ ದಿ, ಅಥವಾ ಇಟ್ states that voltage across the conductor is directly proportional to the current flowing through it. So provided all physical conditions and temperatures remain constant. ಸೊ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ, ಸೊ ಮೇನ್ ಡಿಪೆಂಡ್ ಆಗೋದು 3 ಮ್ಯಾಟರ್ಸು. ಓಕೆನಾ. ಸೊ ಓಮ್ಸ್ ಲಾ 3 ಕ್ವಾಂಟಿಟಿನ ಹಿಡ್ಕೊಂಡು ಡಿಫೈನ್ ಮಾಡ್ತಾರೆ. ಒಂದು ಕರೆಂಟು, ಒಂದು ವೋಲ್ಟೇಜು, ಅನದರ್ ಒನ್ ಇಸ್ ದ ರೆಸಿಸ್ಟೆನ್ಸ್. ಓಕೆನಾ. ಸೊ ಇವ್ರು ಏನು ಹೇಳ್ತಾರೆ ಅಂದರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವೋಲ್ಟೇಜ್. ಓಕೆನಾ. ಸೊ ದ ಕರೆಂಟ್ ಪ್ರೊಡ್ಯೂಸ್ಡ್ ಇನ್ ದ conductor which is directly proportional to the voltage present in the conductor. ಓಕೆನಾ. ಸೊ current produced in the conductor which is directly proportional to the voltage. ಓಕೆನಾ. ಸೊ ವೋಲ್ಟೇಜ್ಗೆ ಏನಾಗಿರುತ್ತೆ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗುತ್ತೆ, ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ. ಓಕೆ, ಸೊ ಆವಾಗ ಈ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅವ್ರು ತೆಗಿದ್ದಾರೆ. ಓಕೆನಾ. ಸೊ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ತೆಗೆದು ಅವರು V = IR ಮಾಡ್ತಾರೆ. ಓಕೆನಾ. ಸೊ ವೇರ್ R ಈಸ್ ದ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಓಕೆ, ಸೊ ಇನ್ ಟರ್ಮ್ಸ್ ಆಫ್ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ರೆಸಿಸ್ಟೆನ್ಸ್ ಅಂತ ಹೇಳಿ ಡಿಫೈನ್ ಮಾಡ್ತಾರೆ. ಸೊ ಏನು ರೆಸಿಸ್ಟೆನ್ಸು ಅಲ್ವಾ. ಸೊ ನಾರ್ಮಲ್ ಹೇಳೋದಾದರೆ ನಾವು ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ವಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಾನ್ಸ್ ಏನಾಗ್ತಾಯಿತ್ತು, ಈಸಿಯಾಗಿ ಹೋಗ್ತಾಯಿತ್ತಾ, ಮೂವ್ ಆಗ್ತಾಯಿತ್ತಾ, ಇಲ್ಲ ತಾನೇ. ಸೊ ಇಲ್ಲೇನಿತ್ತು, ಸಮ್ ಪಾಸಿಟಿವ್ ಚಾರ್ಜಸ್ ಏನು ಮಾಡ್ತಾಯಿದ್ದು, ಈ ಎಲೆಕ್ಟ್ರಾನ್ಸ್ನ ಮುಂದಕ್ಕೆ ಹೋಗಿ ಬಿಡ್ತಾ ಇರಲ್ಲ, ಬಿಕಾಸ್ ವಿಚ್ ಈಸ್ ಕೊಲಿಷನ್ ವಿತ್ ದ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ ಜೊತೆ ಏನಾಗ್ತಾಯಿತ್ತು, ಈ ಪಾಸಿಟಿವ್ ಚಾರ್ಜಸ್ಸು ಏನಾಗ್ತಾಯಿತ್ತು, ಕೊಲಿಷನ್ ಆಗ್ತಾಯಿತ್ತು. ಓಕೆನಾ. ಸೊ ಕೊಲಿಷನ್ ಆಗಿ ಈ ಎಲೆಕ್ಟ್ರಾನ್ಸ್ನ ಬೇಗ, ಸೊ ಈಸಿಯಾಗಿ ಮೂವ್ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದ್ದಿದ್ದು ಆ ಎಲೆಕ್ಟ್ರಾನ್ಸ್ನ ಸ್ವಲ್ಪ ಫೋರ್ಸ್ ಹಾಕಿ ಆ ಕಡೆ ಎಳ್ಕೊತಾ ಇತ್ತು, ಅದಕ್ಕೋಸ್ಕರ ಎಲೆಕ್ಟ್ರಾನ್ಸು ಬರ್ತಾ ಇದ್ವು ಅಲ್ವಾ. ಸೊ ಈ ಪಾಸಿಟಿವ್ ಚಾರ್ಜಸ್ ಇದೆಯಲ್ಲ, ವಿಚ್ ಅಪೋಸಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್. ಓಕೆನಾ. ಸೊ ಫ್ಲೋ ಆಫ್ ಎಲೆಕ್ಟ್ರಾನ್ ಅಂದರೆ ಎಲೆಕ್ಟ್ರಾನು ಫ್ಲೋ ಆಗೋಕ್ಕೆ ಆ ಪಾಸಿಟಿವ್ ಚಾರ್ಜಸ್ಸು ಬೇಗ ಬಿಡಲ್ಲ. ಓಕೆನಾ. ಸೊ ಅದನ್ನು ನಾವೇನಂತ ಕರಿತೀವಿ, ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ದ ಅಪೋಸಿಷನ್ ಫಾರ್ ದ ಫ್ಲೋ ಆಫ್ ಕರೆಂಟ್ನ ನಾವೇನಂತ ಕರಿತೀವಿ, ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಓಮ್ಸ್ ಅನ್ನೋರು ಏನು ಮಾಡ್ತಾರೆ ಅಂದರೆ, ಕರೆಂಟು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ಗೆ 3ಕ್ಕೂ ಒಂದು ರಿಲೇಷನ್ನ ಕಂಡುಹಿಡ್ತಾರೆ. ದಟ್ ಈಸ್ V = IR. ಸೊ ಇಲ್ಲಿದೆ ನೋಡಿ ಈಕ್ವೇಷನು, V = IR. ಸೊ ದಿಸ್ ಈಸ್ ದ ಸಮ್ ಕಾನ್ಸೆಪ್ಟ್ ಇನ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ನಿಮಗೆ ಇದೇ ರೀತಿ ಓಕೆ, ಸೊ ಇದೇ ರೀತಿ ಕ್ಲಾಸಸ್ ಬೇಕು ಅಂತ ಅಂದರೆ ಮಾರ್ಚ್ 1 ನಮ್ಮ ಅಕಾಡೆಮಿಯಲ್ಲಿ ಸಮ್ಮರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಕಮ್ ಆ್ಯಂಡ್ ರಿಜಿಸ್ಟರ್. ಸೊ ಅವೈಲಬಿಲಿಟಿ ಆಫ್ ದಿ ಸೀಟ್ಸು ತುಂಬ ಕಡಿಮೆ ಇದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ನಾವು ಬಂದು ಜಾಯ್ನ್ ಆಗಿ. ಸೊ ದಿಸ್ ಈಸ್ ದ ಡೀಟೇಲ್ಸ್ ಅಬೌಟ್ ಕ್ಲಾಸಸ್. ಸೊ ಕ್ಲಾಸಸ್ ಫ್ರಮ್ 10 AM to 5 PM ಇರುತ್ತೆ. ಸೊ 6 hours ಇರುತ್ತೆ, ಡೈಲಿ 6 hours ಇರುತ್ತೆ. ಸೊ ಕ್ಲಾಸ್ ಡ್ಯೂರೇಷನ್ ಮಾರ್ಚ್ 1 ಸ್ಟಾರ್ಟ್ ಆಗ್ತಾ ಇದೆ. ಸೊ ಟೋಟಲಿ 90 ಡೇಸಲ್ಲಿ ನಿಮಗೆ ಪೂರ್ತಿ ಸೆಕೆಂಡ್ PUC ಸಿಲೆಬಸ್ನ ಕವರ್ ಮಾಡಿಕೊಡ್ತೀವಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆನೋ ಬಂದು ಕ್ಲಾಸ್ಗೆ ಜಾಯ್ನ್ ಆಗಿ. ಸೊ ಥ್ಯಾಂಕ್ ಯು.